ನಮಸ್ಕಾರ ಸ್ನೇಹಿತರೆ, ಇವತ್ತು ಗುರು ಪುಷ್ಯಾಮೃತ ಯೋಗ ತುಂಬ ವಿಶೇಷವಾದ ದಿನವಾಗಿರುತ್ತದೆ. 21/8/2025 ಬರುವಂಥ ಗುರು ಪುಷ್ಯಾಮೃತ ಯೋಗವು ಈ ದಿನ ರಾಯರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಈ ದಿನ ನಾವು ಗುರು ರಾಯರಿಗೆ ಒಂದು ವಿಶೇಷವಾದ ವಸ್ತುವನ್ನು ಅರ್ಪಿಸಿದರೆ ನಮ್ಮ ಕೋರಿಕೆಗಳು ಬೇಗ ಈಡೇರುತ್ತೆ. ಅದು ಏನಂದರೆ, ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ನಾವು 20ನೇ ತಾರೀಕು ರಾತ್ರಿ 12 ಗಂಟೆಯಿಂದ ಹಿಡಿದು ಇವತ್ತು 21ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹಿಡಿದು ನಾವು ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಯಾವಾಗಲಾದರೂ ಪೂಜೆ ಮಾಡಿಕೊಂಡ್ರೂ ಸಹಿತ ತುಂಬ ವಿಶೇಷವಾದ ದಿನವಾಗಿರುತ್ತೆ. ಈ ವಿಶೇಷವಾದ ದಿನದಲ್ಲಿ ಅತ್ಯಂತ ಶುಭಕರವಾದ ಮನೆಗೆ ಏನಾದರೂ ಶುಭಕರವಾದಂಥ ವಸ್ತುವನ್ನು ತರುವುದಾಗಲಿ, ಅಥವಾ ನಾವು ವೆಹಿಕಲ್ಸ್ಗಳನ್ನು ಖರೀದಿ ಮಾಡುವುದಾಗಲಿ, ಅಥವಾ ಬಂಗಾರ ಖರೀದಿ ಮಾಡುವುದಕ್ಕೆ ತುಂಬ ಅತ್ಯಂತ ವಿಶೇಷವಾದ ದಿನ ಎಂದು ಹೇಳಲಾಗಿದೆ. ಮತ್ತು ಒಳ್ಳೆಯ ಕಾರ್ಯಗಳನ್ನು ಆರಂಭಿಸುವುದಕ್ಕಾಗಿ ನಾವು ಈ ದಿನವಂತೂ ಯಾವುದೇ ಮುಹೂರ್ತವನ್ನು ನೋಡುವುದೇ ಬೇಡ. ಆ ಥರ ತುಂಬ ಒಳ್ಳೆಯ ಮುಹೂರ್ತ ಇರುತ್ತೆ ಈ ದಿನ. ಅಂದರೆ ಯಾಕೆಂದರೆ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ತುಂಬ ವಿಶೇಷವಾದಂಥ ದಿನವಾಗಿರುತ್ತೆ. ಈ ದಿನ ನಾವು ಗುರು ರಾಯರಿಗೆ ಏನು ಅರ್ಪಿಸಬೇಕಂತಂದರೆ, ನಾವು ಕಡಲೆಕಾಳುಗಳನ್ನು ನೆನೆಯಿಟ್ಟು ರಾಯರಿಗೆ ಕಡಲೆಕಾಳ ಹಾರವನ್ನು ಹಾಕಬೇಕಾಗುತ್ತದೆ. 32 ಕಡಲೆಕಾಳುಗಳನ್ನು ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಆ ಕಾಳುಗಳಿಂದ ಹಾರವನ್ನು ಮಾಡಿ ಗುರು ರಾಯರಿಗೆ ನಾವು ಅರ್ಪಿಸಬೇಕಾಗುತ್ತದೆ. ಮತ್ತು ಹಾಗೂ ತುಳಸಿ ದಳವನ್ನು ಗುರು ರಾಯರಿಗೆ ತುಂಬ ಪ್ರಿಯವಾದದ್ದು ಹೂವದು. ಗುರು ರಾಯರಿಗೆ ತುಳಸಿ ಮತ್ತು ಈ ಕಡಲೆಕಾಳುಗಳನ್ನು ಹಾರ ಹಾಕಿದರೆ ಮತ್ತು ರಾಯರ ಮಠಕ್ಕೆ ನಾವು ಹೋಗಿ ದರ್ಶನ ಮಾಡಿಕೊಂಡ್ರೆ ತುಂಬ ವಿಶೇಷವಾದ ಫಲ ದೊರೆಯುತ್ತದೆ. ನಾವು ಏನು ಸಂಕಲ್ಪ ಮಾಡಿರ್ತೀವೋ ಅದು ಖಂಡಿತವಾಗಿಯೂ ನೆರವೇರುತ್ತದೆ. ಯಾಕಂದರೆ ಇದನ್ನು ನಾನು ಮಾಡ್ತಾ ಬಂದಿದ್ದೇನೆ. ಹೋದ ವರ್ಷ ಗುರು ಪುಷ್ಯಾಮೃತ ಯೋಗದಲ್ಲಿ ನಾವು ಕಾರನ್ನು ಪರ್ಚೇಸ್ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಅನ್ನಿಸ್ತಾ ಇದೆ. ಮತ್ತು ಇವಾಗ ಈ ವರ್ಷ ಕೂಡ ಬಂದಿದೆ. ತುಂಬ ವಿಶೇಷವಾದಂಥ ದಿನ ಇದು. ಶ್ರಾವಣದಲ್ಲಿ ಬರುವುದು ಅತ್ಯಂತ ವಿಶೇಷ, ಮತ್ತು ಗುರುವಾರ ಬರುವುದೇ ಅತ್ಯಂತ ವಿಶೇಷವಾದ ದಿನ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ನೀವು ದಯಮಾಡಿ ಗುರು ರಾಯರ ದರ್ಶನ ಮಾಡಿಕೊಳ್ಳಿ. ಇವತ್ತು ರಾಯರ ಆಶೀರ್ವಾದ ಪಡೆದುಕೊಳ್ಳಿ. ಗುರು ರಾಯರಿಗೆ ಕಡಲೆಕಾಳ ಹಾರವನ್ನು ಅರ್ಪಿಸಿ ನಿಮ್ಮ ಕೋರಿಕೆಗಳನ್ನು ಆದಷ್ಟು ಬೇಗ ಈಡೇರಲೆಂದು ಬೇಡಿಕೊಳ್ಳಿ. ಗುರು ರಾಯರ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತು ಈ ದಿನ ಏನಂದರೆ, ವಿಶೇಷವಾಗಿ ನೀವು ಏನಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಂತ ಅಂದ್ಕೊಂಡಿದ್ರೆ ಇವತ್ತು ನೀವು ಸಾಧ್ಯವಾದಷ್ಟು ಪ್ರಾರಂಭಿಸಿದ್ರೆ ಒಳ್ಳೆಯದು. ಯಾಕಂದರೆ ಗುರು ರಾಯರ ದಿನ ಆಗಿರುತ್ತೆ ಇದು. ರಾಯರನ್ನು ನಂಬಿದವರು ಯಾವತ್ತೂ ಸೋಲೋದಿಲ್ಲ. ಓಕೆ, ಆ ಥರ ಇದೆ. ರಾಯರ ಮಹಿಮೆನೇ ಆ ಥರ ಇದೆ. ಓಕೆ, ಆದಷ್ಟು ಮಂತ್ರಾಲಯದಲ್ಲಿ ಇವತ್ತು ತುಂಬ ವಿಶೇಷವಾದ ಪೂಜೆ ನಡೆಯುತ್ತೆ. ಮೊನ್ನೆ ತಾನೇ ರಾಯರ ಆರಾಧನೆ ಮುಗಿಯಿತು. ಅದಾದ ನಂತರ ಇದು ಬಂದಿದೆ. ಈಗ ಗುರು ಪುಷ್ಯಾಮೃತ ಯೋಗ. ಸಾಕಷ್ಟು ಜನ ರಾಯರ ಮಠಕ್ಕೆ ತೆರಳುತ್ತಾರೆ.